ಇವತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 62. ಇವತ್ತು ಭಾನುವಾರ. ಇವತ್ತು ಎಷ್ಟರ ಕಷ್ಟ ಆಗಲಿ ಅಂತ ಬೆಳಗ್ಗೆ ವರ್ಕೌಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇವಾಗ ಸೂರ್ಯೋದಯ ಆಗ್ತಾ ಇದೆ ಲೈಟಾಗಿ. ಜಸ್ಟು ಇನ್ನು ಸೂರ್ಯೋದಯ. ಇವಾಗ ನಾನು ತೋಟಕ್ಕೆ ಹೋಗಬೇಕು. ಆ್ಯಸ್ ಯೂಶ್ವಲ್ ಇವತ್ತು ಕೂಡ ಅರ್ಧ ಲೀಟ್ರ್ ಬಿಸಿನೀರನ್ನ ಕುಡಿದು ತೋಟಕ್ಕೆ ವರ್ಕೌಟಿಗೆ ಹೋದೆ. ಇವತ್ತಂತೂ ಫುಲ್ಲು ಚಳಿ ಅಂದರೆ ಚಳಿ ಐತೆ. ಅದಕ್ಕಾಗಿ ಸ್ವೆಟ್ರ್ ಹಾಕ್ಕೊಂಡು ಟೋಪಿ ಹಾಕೊಂಬಂದೆ. ಸೊ ಜಸ್ಟ್ ಸೂರ್ಯೋದಯ ಆಗ್ತಾಯಿದೆ. ಇವಾಗ ನಾನು ವರ್ಕೌಟ್ ಶುರು ಮಾಡಬೇಕು. ಸಮಯ 7 ಗಂಟೆ. ಇವಾಗ ಹೋಗಿ ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಬೇಕು. ಫಸ್ಟ್ ಒಂದು 2 ಸತಿ ಓಡಬೇಕು. ಆವಾಗ ಬಾಡಿ ಹೀಟ್ ಆಗುತ್ತೆ. ಬೆಕ್ಕು ಎಲ್ಲಿದ್ದರೂ ಬರುತ್ತೆ. ಸೊ ಬೆಕ್ಕು ಈಗಿನ ಬಂತು. ಇದು ಎಸಲ ಹೇಗೋಯ್ತಾ ಗೊತ್ತಿಲ್ಲ. ಆಗ ಕಾಲಿಗೆ ತಿಕ್ಕೋದು. ಹುಲ್ ತಿಂತ. A few moments later. ಈಗ ಹೆಸರು ಕಾಳು ತಿನ್ನುವಂಥ ಸಮಯ. ತುಂಬ ಹೊಟ್ಟೆ ಹಸಿತಾ ಇದೆ. ವರ್ಕೌಟ್ ಮಾಡಿ ಫಸ್ಟ್ ಹೆಸರು ಕಾಳನ್ನ ತಿನ್ನಬೇಕು. ನೆನೆಸಿಟ್ಟಿರುವಂಥ ಹೆಸರು ಕಾಳು. ಇವತ್ತು ಬೆಳಿಗ್ಗೆ ಹೆಸರು ಕಾಳು ತಿಂದು ಇನ್ನೂ ಹೊಟ್ಟೆ ಹಸ್ದಿಲ್ಲ. ಅದಕ್ಕಾಗಿಯೇ ಫಸ್ಟು ತೋಟಕ್ಕೆ ಹೋಗಿ ಊಟನ ಕೊಟ್ಟು ಬರೋಣ ಅಂತ ಇವಾಗ ಹೋಗ್ತಿದ್ದೀನಿ. ಸೊ ಫಸ್ಟು ತೋಟಕ್ಕೆ ಹೋಗಿ ಊಟ ಕೊಟ್ಟು ಬಂದು ನಾನು ಊಟ ಮಾಡಬೇಕು. ಇವತ್ತು ಭಾರಿ ಸ್ಪೆಷಲ್ಲು ಬೆಳಿಗ್ಗೆ ಊಟ. ಇವತ್ತು ಏನಪ್ಪ ಊಟ ಅಂದರೆ ತುಂಬ ದಿನಗಳ ನಂತರ ದೋಸೆ ಮಾಡಿದ್ದಾರೆ ಮನೆಯಲ್ಲಿ. ಸೊ ಹಂಗಾಗಿ ಇವತ್ತಿನ ಬೆಳಗ್ಗೆ ಡಯಟು ದೋಸೆ. ಈಗ 1 ಲೀಟ್ರ್ ನೀರು ಕುಡ್ದಿದ್ದಾಯಿತು. ಸೊ ಬೆಳಿಗ್ಗೆ ಅರ್ಧ ಲೀಟ್ರ್ ಬಿಸಿನೀರು. ಸೊ ಇದೊಂದು ಲೀಟ್ರು ಅಲ್ಲಿಗೆ ಕರೆಕ್ಟಾಗಿ 1.5 ಲೀಟ್ರ್ ನೀರು ಕುಡ್ದಂಗೆ ಆಯಿತು. ಈ ಹುಡುಗರಿಗಿಂತ ಕೆಟ್ಟೋಗ್ಬಿಟ್ಟಿದಾರಪ್ಪ. ಎಲ್ಲ ಸಿಂಗಲ್ ಮೀನಿಂಗ್. 1 hour later. ಈಗ 1 ಲೀಟ್ರ್ ನೀರು ಕುಡ್ದಿದ್ದಾಯಿತು. ಸೊ ಇವಾಗ ನೀರು ತರಬೇಕು. ಫಿಲ್ಟರ್ ನೀರನ್ನ ತರಕೋಬೇಕೀಗ. ಸೊ ಟೈಮು ಆಲ್ರೆಡಿ ಎಷ್ಟಪ್ಪ ಅಂದರೆ 1:15. ಪರಮಾತ್ಮ ಫಿಲಮ್ ನೋಡ್ದಂಗೆ ಕುತ್ಕೊಂಡಿದ್ದೆ. ಸೊ ಇವಾಗ ನೀರು ತರಕ್ಕೆ ಹೋಗ್ಬೇಕು. ಮಧ್ಯಾಹ್ನ 1:15 ನಮ್ಮೂರು ಬಸ್ ಸ್ಟ್ಯಾಂಡ್. 1:20 ಆಗೈತೆ ಈಗ ಟೈಮು. ನಮ್ಮೂರಾಗ ಫಸ್ಟು ನೀರು ಹಿಡ್ಕೊಂಡು ಹೋಗ್ಬೇಕಪ್ಪ. ಕರೆಂಟು ಯಾವಾಗ ಇರ್ತವೆ ಯಾವಾಗ ಇರಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಹಂಗಾಗಿ ಆಮೇಲೆ ಕರೆಂಟ್ ಇದ್ರೂ ಕಾಯಿನ ಹಾಕಿ ನೀರೇ ಬರೋಲ್ಲ. ಅಂದರೆ ನೀರು ಖಾಲಿಯಾಗಿರ್ತವೆ. ಸೊ ಅದೊಂದು ಪ್ರಾಬ್ಲಮ್ಮು. ಯಾವ್ಯಾವ ಒಂದೊಂದು ಸತಿ 5-5 ರೂಪಾಯಿ ಕಾಯಿನ್ನು ಸುಮ್ಮನೆ ವೇಸ್ಟ್ ಆಗ್ತವೆ. ಅದಕ್ಕಾಗಿಯೇ ಯಾವಾಗ ಫ್ರೀ ಇರ್ತೀವೋ ಕರೆಂಟ್ ಯಾವಾಗ ಇರ್ತಾವೋ ಅವಾಗ ಬಂದು ನೀರು ಹಿಡ್ಕೊಂಬಿಡ್ಬೇಕು. ಇಲ್ಲಾಂದರೆ ಮಾಮೂಲಿ ನೀರು ಕುಡಿದ್ರೆ ನೆಗಡೆ ಅಂತೂ ಹಾಗೇ ಆಗುತ್ತೆ ನನಗಂತೂ. ಅದಕ್ಕಾಗಿಯೇ ಫಸ್ಟ್ ನೀರು ಹಿಡ್ಕೋಬೇಕು. A few moments later. ನಾನು ನನ್ನನ್ನೆಲ್ಲೋ ನೋಡಿದ್ದೀನಿ. A few moments later. ಇವತ್ತಿನ ಮಧ್ಯಾಹ್ನದ ಡಯಟು ಅನ್ನ ಸಾಂಬಾರು. 1 hour later. ಈಗ ಸಮಯ 3:15. ಸೊ ಇಷ್ಟೊತ್ತಕ ಕಂಟಿನ್ಯೂಸ್ ಆಗಿ ಲಿವರಿ ವರ್ಕ್ ಮಾಡಿದೆ. ಸೊ ಆದಷ್ಟು ಇವತ್ತು ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. 90% ರೆಡಿ ಆಗಿದೆ. ಇನ್ನೊಂದು 10% ಐತೆ. ಇವತ್ತು ಎಷ್ಟೊತ್ತಿಗೆ ರೆಡಿ ಮಾಡಿ ನಾಳೆ ಅಥವಾ ನಾಡಿದ್ರಲ್ಲಿ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಅದರಲ್ಲಿ ಒಂದೊಂದು ಪಾರ್ಟ್ಗಳು ಹೊಂದುತ್ತಿಲ್ಲ. ಸೊ ನನಗೆ ಹಂಗೆ ಹೊಂದಲಿಲ್ಲ ಅಂದರೆ ಅದನ್ನ ಕರೆಕ್ಟಾಗಿ ಹಾಕಂಗೆ ಆಗಲ್ಲ. ಅದಕ್ಕೆ ಅದನ್ನೆಲ್ಲ ತೆಗೆದುಬಿಟ್ಟು ಹೊಸ್ದಾಗಿ ನೀಟಾಗಿ ಮಾಡ್ತಿದ್ದೀನಿ. ಸೊ ಹಂಗಾಗಿ ಲೇಟ್ ಆದಷ್ಟು ಲೇಟೆಸ್ಟಾಗಿ ಬರುತ್ತೆ. ವೆಯ್ಟ್ ಮಾಡಿರಿ. 2 hours later. ಈಗ ಸಂಜೆ 6 ಗಂಟೆ 2 ನಿಮಿಷ. ಈಗ ಆ್ಯಪಲ್ ತಿನ್ನುವಂಥ ಸಮಯ. ಸೊ 2 ಅವರ್ಸು ರೆಸ್ಟು. ಮಲ್ಕೊಂಡು ಜಸ್ಟ್ ಇವಾಗ ಎದ್ದು ಸ್ವಲ್ಪ ಹಣ್ಣುಗಳನ್ನ ತಿಂದುಬಿಟ್ಟು ಇವಾಗ ಇನ್ನೊಂದು ಸ್ವಲ್ಪ ವರ್ಕು ಸ್ಟಾರ್ಟ್ ಮಾಡಬೇಕು. ಇವಾಗ ಎಲ್ಲಿಗಪ್ಪ ಹೋಗ್ತಿರೋದು ಅಂತಂದರೆ ಇವತ್ತು ಒಂದು ಮದುವೆಗೆ ಹೋಗ್ತಿರೋದು.
ಸೊ ನಮ್ಮೂರಿನಿಂದ ಒಂದು 7-8 ಕಿಲೋಮೀಟ್ರ್ ಐತೆ ಹೊರಕೆರೆಪುರ HD ಪುರದಲ್ಲಿ ಒಂದು ಮದುವೆ ಇರುವಂಥದ್ದು. ಸೊ ರಿಸೆಪ್ಷನ್ನು, ನೈಟ್ ರಿಸೆಪ್ಷನ್ಗೆ ಇವಾಗ ಹೋಗ್ತಿರುವಂಥದ್ದು. ಸೊ ಇಲ್ಲಿ ನೋಡ್ರಿ, ಲೈಟ್ ಬೆಳಕಿಗೆ ವೈಟ್ ಆಗಿ ಕಾಣಿಸ್ತಾ ಇದೆ. ಅದೊಂಥರ ಇಬ್ನಿ ಬಿದ್ದಂಗೆ ಆಗ್ಬಿಟ್ಟೈತೆ. ಫುಲ್ಲು ಶೀತ ಅಂದರೆ ಫುಲ್ ಶೀತ, ನಿಜವಾಗ್ಲೂ ಹಾಗೆ ಕೈಯೆಲ್ಲ ಒಂಥರ ಮರಗಾಡ್ದಂಗೆ ಆಗ್ಬಿಟ್ಟಿತ್ತು. ಎಷ್ಟು ಚಳಿ ಇತ್ತು ಅಂದರೆ ಭಾರಿ ಚಳಿ ಇತ್ತು. ಸೊ ಸ್ವೆಟ್ರ್ ಹಾಕೊಂಡಿದ್ರು ಕೂಡ ಭಾರಿ ಚಳಿ ಆಗ್ತಿತ್ತು. ಸೊ ಅದರಲ್ಲೂ ಜಾಸ್ತಿ ದೂರ ಇಲ್ಲ ಅಂತ ಇವತ್ತು ನೈಟ್ ರಿಸೆಪ್ಷನ್ಗೆ ಸ್ಕೂಟಿಯಲ್ಲಿ ಹೋದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು, ರೋಡ್ ಅಂತೂ ಚೆನ್ನಾಗೇ ಇತ್ತು, ರೋಡ್ ಎಂಥ ಪ್ರಾಬ್ಲಮ್ ಇರಲಿಲ್ಲ. ಸೊ ಸೀದಾ ಹೊರಟ್ವಿ. A few moments later. 7 ಗಂಟೆ 2 ನಿಮಿಷಕ್ಕೆ ನಮ್ಮೂರು ಬಿಟ್ಟಿತ್ತು. ಸೊ HD ಪುರಕ್ಕೆ ಫೈನಲಿ 7:15 ರೀಚ್ ಆಗಿದ್ದು. 7:15 ಇದೆ ಹೊರಕೆರೆ ದೇವರ ಪುರ. ಸೊ ಇಲ್ಲೇ ಇರೋದು ಮದುವೆ. ಸೊ ಎಲ್ಲಪ್ಪ ಮದುವೆ ಅಂತಂದರೆ ಈ ದೇವಸ್ಥಾನದ ಹಿಂದ್ಗಡೆಗೆ ಇರೋದು. ಇಲ್ಲೇ ನೋಡ್ತಿದ್ರೆ ಈ ಕಡೆ ಲೆಫ್ಟ್ ತಗೊಂಡ್ರೆ ದೇವಸ್ಥಾನ. ಸೊ ದೇವಸ್ಥಾನದಿಂದ ಹಿಂದ್ಗಡೆಗೆ ಮದುವೆ ಇರೋದು. ಮದುವೆ ಅಂದರೆ ಅಲ್ಲಿ ಛತ್ರ ಐತೆ, ಚೌಟ್ರಿ. ಸೊ ಚೌಟ್ರಿ ಹತ್ರ ಮದುವೆ. ಸೊ ಇಲ್ಲಿಂದ ಸೀದಾ ಹೊರಟ್ವಿ. ಇಲ್ಲೇ ನೋಡ್ತಿದ್ರಲ್ಲ, ಇದು ಹೊರಕೆ ರಂಗನಾಥ ಸ್ವಾಮಿಯ ಒಂದು ದೇವಸ್ಥಾನ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದು. ಸೊ ಇಲ್ಲಿಂದ ಸೀದಾ ಅಲ್ಲೇನು ಕಾಣಿಸ್ತಿದೆಯಲ್ಲ, ಅದೇ ಚೌಟ್ರಿ. ಇದೇ ಚೌಟ್ರಿ ಹತ್ರನೇ ಇದೆ, ದೇವಸ್ಥಾನದ ಹಿಂದೆನೇ ಇದೆ ಚೌಟ್ರಿ. ಫೈನಲಿ ಚೌಟ್ರಿ ಹತ್ರಕ್ಕೆ ಬಂದಿದ್ದಾಯ್ತು. ಸೊ ಇದೇ ನೋಡ್ರಪ್ಪ ಇವತ್ತಿನ ಮದುವೆ ಹೆಣ್ಣು ಗಂಡಿನ ಫೋಟೋ. ಶ್ರೀಮತಿ ಭಾರತಿ ಶ್ರೀ ತಿಪ್ಪೇಸ್ವಾಮಿ ಗುಳಿವಸಳ್ಳಿ. ಸೊ ಇವ್ರದೇ ಮದುವೆ ಹೆಣ್ಣು ಗಂಡಿನ ಫೋಟೋ ನೋಡ್ಕೊಳ್ರಿ. ಸೊ ಗಂಡಿನ ಹೆಸರು ಜಯದೇವ, ಹುಡುಗಿ ಹೆಸರು ಮೇಘರಾಣಿ ಅಂತಂದು. ಸೊ ಏನೋ ಒಂಥರ ಡಿಫ್ರೆಂಟ್ ಆಗೈತೆ ಹೆಸರು. ಇವಣ್ಣ ಯಾರೋ ಕಾರ್ ಹೊಡೆಯೋಕ್ಕೆ ಬರ್ತಿರ್ಲಿಲ್ಲ, ರಿವರ್ಸ್ ಹೊಡಿತೀನಿ ಅಂತ ಬಂತು. ಆದರೂ ಅಲ್ಲೇ ಹಿಂದೆ ಮುಂದೆ ಆಡಿಸ್ತಿತ್ತಪ್ಪ. ಸೊ ಅಲ್ಲಿಂದ ಸೀದಾ ನಾವು ಚೌಟ್ರಿ ಒಳಗೆ ಬಂದರೆ ಇಲ್ಲಿ ನೋಡ್ರಿ, ಟಿವಿಯಲ್ಲಿ ಅರತಕ್ಷತೆ ಮೇಘರಾಣಿ KT, ಜಯದೇವ GT, TT ಮಾತ್ರ ಲಾಸ್ಟಿಗೆ ಇಬ್ಬರಲ್ಲೂ ಸೇಮ್ ಐತೆ ಇನ್ಷಿಯಲಲ್ಲಿ. ಸೊ ನಾವು ಒಳಗೆ ಬಂದು ನೋಡಿದ್ರೆ ಕ್ಯಾಬಿನ ಬೈ ಇನ್ನೂ ಯಾರು ಬಂದೇ ಇರಲಿಲ್ಲ. ಸೊ ಇನ್ನು ಮದುವೆ ಬಸ್ಸೇ ಬಂದಿರಲಿಲ್ಲ, ಮದುವೆ ಹೆಣ್ಣು ಗಂಡು ಬಂದಿರಲಿಲ್ಲ, ಫುಲ್ ಖಾಲಿ. ಇನ್ನೂ ಜಾಲಿ ಮಾಡೋಕ್ಕೆ ಎಲ್ಲ ಹೆಣ್ಣು ಗಂಡಿನ ಕಡೆಯವರು ಮತ್ತು ಹೆಣ್ಣು ಗಂಡು ಯಾರು ಇರಲಿಲ್ಲ. ಸೊ ಫೈನಲಿ ನಾನು ಸೀದಾ ಮೇಲಕ್ಕೆ ಬಂದೆ. ಇಲ್ಲಿ ನೋಡ್ತಿರ್ಬೋದು ಮೇಲ್ಗಡೆಯಿಂದ ಯಾವ ಥರ ಕಾಣಿಸ್ತಿದೆ ಅಂತಂದು HD ಪುರದಲ್ಲಿ HD ಪುರ. ಸೊ ಹೊರಕೆರೆ ದೇವರ ಪುರ ದೇವಸ್ಥಾನ ತೋರಿಸ್ತೀನಿ ತಳ್ರಿ ಇಲ್ಲಿ. ಸೊ ಹೊರಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಛತ್ರದ ಟಾಪಲ್ಲಿ ನಿಂತ್ಕೊಂಡಿರೋದು. ಸೊ ಟಾಪ್ ಫ್ಲೋರಲ್ಲಿ ಇದು ನೋಡ್ರಿ, ಇದು ಯಾವ ದೇವಸ್ಥಾನ ಇರ್ಬೋದು ಅಂದರೆ ಯಾವ ದೇವಸ್ಥಾನ ಇರ್ಬೋದು ಅಂತ ಕಂಡುಹಿಡಿಯೋದಿನ್ನೇ ನಾನೇ ಹೇಳ್ಬಿಡ್ತೀನಿ. ಇದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ, ಹೊರಕೆರೆ ದೇವರ ಪುರ. ಸೊ ಡ್ರೋನ್ ವ್ಯೂ ತೋರಿಸ್ದಂಗೆ ಮೇಗಳಿಂದ ತೋರಿಸ್ತಿದ್ದೀನಿ, ಏಕೆಂದರೆ ಛತ್ರ ಫುಲ್ಲು ಹೈಟಲ್ಲಿದೆ. ಸೊ ಅದ್ರ ಮುಂದೆ ದೇವಸ್ಥಾನ ಇರೋದು ನೋಡ್ತಿರ್ಬೋದು. ಸೊ ಇದು ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ ಇದೆ. ಸೊ ಇಲ್ಲೊಂದು ದೇವಸ್ಥಾನ, ಇದು ದೊಡ್ಡ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಈಗ ನಾನು ಇಲ್ಲೇ ಒಬ್ಬನೇ ಟಾಪಲ್ಲಿ ನಿಂತ್ಕೊಂಡಿದ್ದೀನಿ, ಟಾಪ್ ಫ್ಲೋರಲ್ಲಿ. ಸೊ ನೋಡ್ರಿ ಹೊರಕೆರೆಪುರ ನೈಟ್ ಯಾವ ಥರ ಕಾಣಿಸುತ್ತೆ ಅಂತಂದು. ಇವತ್ತು ಮದುವೆಗೆ ಬಂದಿದ್ದೀವಿ, ಆದರೆ ಇನ್ನೂ ಬಸ್ಗಳೇ ಬಂದಿಲ್ಲ, ಮದುವೆ ಬಸ್ಗಳು. ನಾವೇ ಮುಂಚೆಲ್ಲೇ ಬಂದಂಗೆ ಆಯ್ತು. ಇವಾಗ ಟೈಮು 7:35. ಇಷ್ಟೊತ್ತಿಗೆ ಬಂದಿರ್ತಾರೆ ಅಂತ ನಾವೇ ಬೇಗ ಬಂದ್ವಿ, ಆದರೆ ಇನ್ನೂ ಬಸ್ಗಳೇ ಬಂದಿಲ್ಲ, ಮದುವೆ ಬಸ್ಗಳು. ಸೊ ನೋಡ್ರಿ ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗಿ ಬಂದಿದ್ದೀನಿ ಮದುವೆಗೆ. ಇನ್ನೂ ಬಂದಿಲ್ಲ, ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಮಂಡಕ್ಕಿ ಮಾಡಿದ್ರು, ಉಪ್ಪು ಖಾರ ಮಂಡಕ್ಕಿ. ಸೊ ಈ ಒಂದು ಮಿರ್ಚಿ ಮಂಡಕ್ಕಿನ ತಿಂತಿತ್ತು ನಮ್ಮ ಅಪ್ಪಾಜಿ. ಸೊ ನಾನು ತಿನ್ನಲಿಲ್ಲ, ಮತ್ತು ಊಟ ಮಾಡೋಕ್ಕಾಗಲ್ಲ ಅಂತಂದು ಹಂಗಾಗಿ ಒಂದು ಲೋಟ ನೀರು ಕುಡಿದೆ. ಸೊ ಹಂಗೆ ಸ್ವಲ್ಪ ಮೇಲಕ್ಕೆ ಬಂದರೆ ಒಂದು 8:30 ಆಗಿತ್ತು. ನಾವಿಲ್ಲಿಗೆ ಬಂದಿದ್ದು 7:30ಗೆ. ಸೊ 8:30 ಅಷ್ಟೊತ್ತಿಗೆ ಹೆಣ್ಣು ಗಂಡು ಎಲ್ಲ ಬಂದರು. ಸೊ ಫೈನಲಿ ಸ್ವಲ್ಪ ಜನ ಆವಾಗಿನ್ನೂ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಜನ ಸಾಗರ ಬರ್ತಾ ಇದೆ. 1 hour later. ಸಮಯ ಒಂದು 8:45 ಆಗಿತ್ತು. ಸೊ ಆರತಕ್ಷತೆದು ಎಲ್ಲ TVಯಲ್ಲೆಲ್ಲ ಹಾಕ್ತಿದ್ರು. ಸೊ ಬಿಗ್ ಸ್ಕ್ರೀನಲ್ಲಿ. ಸೊ ಅಲ್ಲೇ ನೋಡ್ತಿರಲ್ಲ ದೊಡ್ಡದು ಸ್ಕ್ರೀನು, ಆ ಸ್ಕ್ರೀನಲ್ಲಿ ಹಾಕಿದ್ರು. ಸ್ವಲ್ಪ ಸಮಯದ ನಂತರ ಎಲ್ಲ ಜನ ಸೇರಿದ್ರಪ್ಪ. ಎಲ್ಲ ಜನ ಸ್ವಲ್ಪ ಎಲ್ಲ ಕುರ್ಚಿಗಳು ಫುಲ್ ಆದವು. ಇನ್ನೇನು ಹೆಣ್ಣು ಗಂಡು ಕೂರ್ಸೋದು ಒಂದೇ ಬಾಕಿ ಇತ್ತು. A few moments later. ಇನ್ನು ಈ ವಿಡಿಯೋ ಶೂಟಿಂಗಿಗಾಗಿ ಅಂದರೆ ಈ ವಿಡಿಯೋ ಮಾಡೋರು ಎಲ್ಲ ಸ್ಪಾರ್ಕ್ಸ್ ಎಲ್ಲ ಹೊತ್ತಿದ್ರು. ಭಾರಿ ವಿಡಿಯೋ ಶೂಟಿಂಗ್ ನಡೀತಿತ್ತು. ಸೊ ಮದುವೆ ವಿಡಿಯೋ ನೋಡ್ತಿರ್ಬೋದಲ್ಲಿ ಭಾರಿ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಸೊ ಆ ಹೊಗೆ ಮಾತ್ರ ತುಂಬ್ಕೊಂಬಿಡ್ತಪ್ಪ. ಇದು ಫುಲ್ಲು ಹೊಗೆ ಅಂದರೆ ಹೊಗೆ ಆಗ್ಬಿಟ್ಟಿತ್ತು. ಸೊ ಇದೆಂತ ಮಾರೆ ಅಂತ ನನಗಾಗಿತ್ತು, ಹೊಗೆ ಮಾತ್ರ ಫುಲ್ಲು. Later.
ಇನ್ನು ಕೆಳಗಡೆ ಫ್ರೀ ಇತ್ತು, ಮೊದಲನೇ ಪಂಕ್ತಿಗೆ ಬಂದು ಕೂತ್ಕೊಂಡ್ವಿ. ಸೊ ಆಲ್ರೆಡಿ ಎಲೆ ಹಾಕಿ ಒಂದು ಬಾಟ್ಲು ನೀರು ಹಂಗೆ ಪಕ್ಕದಲ್ಲಿ ಒಂದು ಬಾಟ್ಲು ಇಟ್ಟಿದ್ರು. ಟೈಮು 9 ಗಂಟೆ 5 ನಿಮಿಷ ಆಗಿತ್ತು. ಸೊ ಇನ್ನು ಐಟಮ್ಸು ಏನೇನಪ್ಪ ಅಂತಂದರೆ ಹೋಳಿಗೆ, ಸೀಕರಣೆ ಮತ್ತು ಪಕೋಡ ಮತ್ತು ಇನ್ನೇನು ಉಪ್ಪಿನಕಾಯಿ ಮತ್ತು ಕೋಸಂಬರಿ ಮತ್ತು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಚಿತ್ರಾನ್ನ ಮತ್ತು ಒಂದು ಚಪಾತಿ ಹಾಕಿದ್ರು. ಫಸ್ಟ್ ಊಟ ಮುಗಿಸಿದ್ವಿ. ಊಟ ಆದಮೇಲೆ ಇನ್ನೇನು ಮಾಮೂಲಿಯಾಗಿ ಫೋಟೋ ತೆಗೆಸ್ಕೋಬೇಕಾಗಿತ್ತು. ಸೊ ಸೀದಾ ಸ್ಟೇಜ್ ಹತ್ರ ಬಂದು ಒಂದು ಫೋಟೋ ತೆಗೆಸ್ಕೊಂಡಿದ್ದಾಯಿತು. A few moments later. ಸಮಯ 9:30ಗೆ ಮದುವೆಯ ಛತ್ರದಿಂದ ನಿರ್ಗಮನ. ಸೀದಾ ಮದುವೆ ಮುಗೀತು, ಫೋಟೋ ತೆಗೆಸ್ಕೊಂಡಿದ್ದು ಆಯಿತು, ಊಟ ಮಾಡಿದ್ದು ಆಯಿತು. ಇಲ್ಲಿಂದ ಇವಾಗ ಸೀದಾ ಮನೆಗೆ ಹೋಗ್ಬೇಕು. ಚಳಿ ಅಂದರೆ ಚಳಿ ಆಗ್ತಿತ್ತಪ್ಪ. ಒಳಗೆ ಬೆಚ್ಚಗೈತೆ ಚೌಟ್ರಿ ಒಳಗೆ, ಆದರೆ ಹೊರಗೆ ಮಾತ್ರ ಎಷ್ಟು ಚಳಿ ಅಂದರೆ ನಿಜವಾಗ್ಲೂ ಭಾರಿ ಚಳಿ. ಸೊ ಇವಾಗಂತೂ ಒಂಥರ ಇಬ್ನಿ ಬಿದ್ದಂಗೆ ಆಗ್ತಿರ್ತೈತಿ. ವೈಟಿಗೆ ನೋಡ್ತಿರ್ಬೋದು. ಸೊ ಇವಾಗ ನಮ್ಮ ಸ್ಕೂಟಿ ಹತ್ರಕ್ಕೆ ಸೀದಾ ಬಂದಿದ್ದಾಯಿತು. ಇಲ್ಲಿ ಹೆಲ್ಮೆಟ್ ಬೇರೆ ಇಟ್ಟೋಗಿದ್ವಿ, ಐತಂಗೆ ಫಸ್ಟ್ ಚೆಕ್ ಮಾಡಿದೆ, ಆಮೇಲೆ ಇತ್ತು. ಸೊ ಇವಾಗ ಸೀದಾ ಮನೆ ಕಡೆಗೆ ಹೋಗಬೇಕು. ಯಾವ ಬಸ್ ಮಾಡಿದ್ರು ಅಂತ ಹಂಗೆ ನೋಡಿದರೆ ನಮ್ಮೂರಿಂದ 6:15 ಲೈನಿಂದು SLNS ಬಸ್ ಮಾಡಿದ್ರು. ಸೊ ನಮ್ಮೂರಿಗೆಲ್ಲ ಕಾಮನ್ ಆಗಿ ಇವೇ ಬಸ್ಸೇ ಮಾಡೋದು. ಸೊ ಯಾವುದೇ ಬೇರೆ ಟೂರಿಸ್ಟ್ ಬಸ್ಗಳೆಲ್ಲ ಬರಲ್ಲ. ಸೊ ಅಲ್ಲಿಂದ ಸೀದಾ ಎಲ್ಲಿಗಪ್ಪ ಹೋಗ್ತಿರೋದು ಅಂತಂದರೆ ಪೆಟ್ರೋಲ್ ಹಾಕ್ಸೋಕ್ಕೆ. ಗಾಡಿಯಲ್ಲಿ ಎಣ್ಣೆ ಇರಲಿಲ್ಲ. ಸೊ ಎಣ್ಣೆನ ಫಸ್ಟು ತುಂಬಿಸ್ಕೋಬೇಕಾಗಿತ್ತು. ಸೊ ಇಲ್ಲಾಂದರೆ ಇದು ನಮ್ಮೂರಿನ ಗಂಟ ಹೋಗ್ತಿರ್ಲಿಲ್ಲ. ಸೊ ಹಂಗಾಗಿ ಫಸ್ಟು ಇಲ್ಲಿ ಬಂಕಿಗೆ ಬಂದ್ವಿ. ಸೊ ಬಂಕು ರಾತ್ರಿನೂ ಚಾಲು ಇರುತ್ತಲ್ಲ ಗುರು, ಹೊರಕೆದಾಪುರದ ಹತ್ರ ಹೆಂಗೋ ಒಂದು ಬಂಕು, ಇಲ್ಲಿ 2 ಬಂಕ್ ಇದ್ದಾವೆ. ಸೊ ಇದೊಂದೇ ಬಂಕಲ್ಲೇ ನೈಟು ಚಾಲು ಇರೋದು. ಇನ್ನೊಂದು ಬಂಕ್ ಯಾವಾಗಲೂ ಬರೀ ಕ್ಲೋಸ್ ಆಗೇ ಇರುತ್ತೆ. ಸೊ ಎಷ್ಟು ದಪ್ಪ ಹಾಕ್ಸಿದ್ದು ಅಂತಂದರೆ 200 ರೂಪೀಸ್. ಯಾಕೆಂತಂದರೆ 220 ರೂಪೀಸ್ ಹಾಕ್ಸಿದ್ದು. ಯಾಕೆಂತಂದರೆ ಮಾಮೂಲಿಯಾಗಿ ನಮ್ಮೂರಲ್ಲೆಲ್ಲ ಹಾಕ್ಸಿದ್ರೆ ಮೈಲೇಜೇ ಬರೋಲ್ಲ. ಅದೇ ಬಂಕಿಂದ ಆದರೆ ಪೆಟ್ರೋಲ್ ಸ್ವಲ್ಪ ಮೈಲೇಜ್ ಆದರೂ ಬರುತ್ತೆ. ಒಂದು 40 ಆದರೂ ಬಂದರೆ ಹೆಂಗೋ ಒಂಥರ ಉಪಯೋಗ ಆಗುತ್ತೆ. ಸುಮ್ಮನೆ ನಮ್ಮೂರಿನ ಪೆಟ್ರೋಲ್ ಹಾಕ್ಸಿದ್ರೆ ಅದು ಇಲ್ಲಿಂದ ಬಂದೋಗೋಷ್ಟೊತ್ತಿಗೆ ಖಾಲಿ ಆಗ್ಬಿಡ್ತೈತೆ. ಸೊ ಅದಕ್ಕಾಗಿಯೇ ಇಲ್ಲೇ ಒಂದು 220 ರೂಪೀಸ್ ಹಾಕ್ಸ್ಕೊಂಡೆ. ಯಾಕೆಂತಂದರೆ ಅಲ್ಲಿ ತೋಟಕ್ಕೆ ಮನೆಗೆ ಅಡ್ಡಾಡ್ತಿರ್ತೀವಿ, ಸುಮ್ಮನೆ ಹಗಲೆಲ್ಲ ಖಾಲಿ ಆಗೋದು ಯಾಕೆ ಅಂತಂದು ಹಾಕಿಸ್ಕೊಂಡೆ. ಇಲ್ಲಿ ಮೀಟ್ರ್ ನೋಡ್ರಿ, ಸದ್ಯ ಅದಾದರೂ ತೋರಿಸುತ್ತೆ, ಓಡೋ ಮೀಟ್ರ್ ಅಂತೂ ತೋರಿಸಲ್ಲ, ಪೆಟ್ರೋಲ್ ಮೀಟ್ರ್ ಆದರೂ ತೋರಿಸುತ್ತೆ ಫ್ಯೂಯಲ್ ಎಷ್ಟಿದೆ ಅಂತಂದು. ಇಲ್ಲಿಂದ ಸೀದಾ ಇವಾಗ ಊರಿನ ಕಡೆಗೆ ಪಯಣ. ಸೀದಾ ಇವಾಗ ಹೋಗ್ಬೇಕು. ಎಷ್ಟು ಚಳಿ ಆಗ್ತಿತ್ತಂದರೆ ನಿಜವಾಗ್ಲೂ ಹೋಗ್ಬೇಕಾರೆ ಆಗ್ತಿದ್ದಂಥ ಚಳಿಗೂ ಬರ್ಬೇಕಾರೆ ಆಗ್ತಿದ್ದಂಥ ಚಳಿಗೂ ಭಾರಿ ಡಿಫ್ರೆನ್ಸ್ ಐತೆ. ಹೋಗ್ಬೇಕಾರೆ ಒಂದು ಸ್ವಲ್ಪ ಬೇಕು. ಇವಾಗ ರಿಟರ್ನು ಹೋಗ್ಬೇಕಾರೆ, ಮನೆಗೆ ಹೋಗ್ಬೇಕಾರೆ ಎಷ್ಟು ಚಳಿ ಆಗ್ತಿತ್ತು ಅಂದರೆ ನಿಜವಾಗ್ಲೂ ಕೈಯೆಲ್ಲ ಒಂಥರ ಮರಕಡ್ದಂಗೆ ಆಗ್ಬಿಟ್ಟಿತ್ತು. ಸೊ ಸೀದಾ ಊರ ಕಡೆಗೆ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಯ್ತಪ್ಪ ಅಂದರೆ 10:15 ಸೀದಾ ಮನೆ ಹತ್ರಕ್ಕೆ ಬಂದಿದ್ದಾಯಿತು. ನಿಜವಾಗ್ಲೂ ಸೀತಕ್ಕೆ ನಡುಗತ್ಬಿಟ್ಟಿತ್ತು ಬರೋಷ್ಟೊತ್ತಿಗೆ. A few moments later. ಈಗ ಸಮಯ ರಾತ್ರಿ 10:50. ಸೊ ಇವಾಗ ಮದುವೆಯಿಂದ ಬಂದು ಇವಾಗ ಎಡಿಟ್ ಮಾಡಿ ಜಸ್ಟ್ ಕೂತ್ಕೊಂಡಿದ್ದೀನಿ. ಸೊ ವಿಡಿಯೋ ವಾಯ್ಸ್ ಓವರ್ ಕೊಟ್ಟು ಇದೊಂದು ಲಾಸ್ಟ್ ಕ್ಲಿಪ್ನ ಆ್ಯಡ್ ಮಾಡಿಬಿಟ್ಟು ಇವತ್ತಿನ ವಿಡಿಯೋ ಎಂಡ್ ಮಾಡಿಬಿಡ್ತೀನಿ. ಸೊ ಗೆಳೆಯರೇ, 1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ. ನೆಕ್ಸ್ಟ್ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ವೆರೈಟಿ ವಿಡಿಯೋ ಮಾಡೋದಂತೆ ಸಪೋರ್ಟ್ ಮಾಡಿರಿ. ಇದು ಸದ್ಯಕ್ಕೆ 75 ಹಾರ್ಡ್ ಚಾಲೆಂಜು 75 ದಿನನೂ ವ್ಲಾಗ್ ಆಗ್ತಿದ್ದಾನೆ ಇದ್ದೀನಿ. ಸೊ ಇದು 63ನೇ ದಿನ. ನೀವು ಇವಾಗ ಈ ವಿಡಿಯೋ 63ನೇ ದಿನದ್ದು. ಎಲ್ಲರಿಗೂ ಕೂಡ ಧನ್ಯವಾದಗಳು. 4 ಲೀಟ್ರ್ಗಿಂತ ಜಾಸ್ತಿನೇ ನೀರು ಕುಡಿದಿದ್ದೀನಿ. ಮತ್ತು ಮದುವೆಗೆ ಹೋಗಿ ಅಲ್ಲೊಂದು ಅರ್ಧ ಲೀಟ್ರ್ ಬಾಟ್ಲಿ ಖಾಲಿ ಮಾಡಿದ್ದಾಯಿತು. ಸೊ ಬೆಳಿಗ್ಗೆಯಿಂದ ನೀರಂತೂ 4 ಲೀಟ್ರ್ಗಿಂತ ಜಾಸ್ತಿನೇ ಕುಡಿತಿದ್ದೀನಿ. ಅದು ಪ್ರಾಕ್ಟೀಸ್ ಆಗಿಬಿಡುತ್ತೆ. ನಾವು ಲೆಕ್ಕ ಇಟ್ಕೊಂಡೇ ಕುಡಿಬೇಕಂತೇನಿಲ್ಲ, ಪ್ರಾಕ್ಟೀಸ್ ಆಗಿಬಿಡುತ್ತೆ. ಆಮೇಲೆ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋನು ಹಾಕಿದ್ದೀನಿ. ಮತ್ತು ಬೆಳಗ್ಗೆನೇ ವರ್ಕೌಟ್ ಮಾಡಿದ್ದೀನಪ್ಪ ಇವತ್ತಂತೂ. ನಿಜವಾಗ್ಲೂ ಒಂದು ವಾರದಿಂದ ಬರೀ ಸಂಜೆ ವರ್ಕೌಟೇ ಮಾಡೋದಾಗಿತ್ತು. ಇವತ್ತು ಬೆಳಗ್ಗೆ ವರ್ಕೌಟ್ ಮಾಡಿದ್ದೀನಿ. ಸೊ ಬೆಳಿಗ್ಗೆ ವ್ಯಾಯಾಮ ಮಾಡಿದೆ. ಆದರೆ ಚಳಿಯಲ್ಲಿ ಬಂದು ಒಂಥರ ಗದ ನಡುಗತ್ಬಿಟ್ಟೈತೆ. ಸೊ ಫಸ್ಟ್ ಹೋಗಿ ಮಲ್ಕೋಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಸಿಗೋಣ ನಾಳಿನ ವೀಡಿಯೋದಲ್ಲಿ. ಸ್ಟೇ ಟ್ಯೂನ್ಡ್ ವಿತ್ ಮಾರುತಿ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮರಿಬೇಡ್ರಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಪಕ್ಕದ ಗಂಟೆ ಬಟನ್ ಬರುತ್ತೆ, ಅಲ್ಲಿ ಒತ್ತಿರಿ. ಗಂಟೆ ಬಟನ್ ಮೇಲೆ ಕೆಳಗೆ 3 ಆಪ್ಷನ್ಸ್ ಬರ್ತವೆ. ಆಲ್ ಅಂತ ಇಟ್ಕೊಳ್ರಿ. ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ದು ನಿಮಗೆ ನೋಟಿಫಿಕೇಷನ್ಸು ಅಂದರೆ ಮೆಸೇಜು ಬರುತ್ತೆ. ಓಕೆನಾ? ಆದಷ್ಟು ವಿಡಿಯೋಗಳನ್ನ ಪೂರ್ತಿ ನೋಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಶೇರ್ ಮಾಡಿರಿ. ಸೊ ಯಾಕೆಂತಂದರೆ ತುಂಬ ಜನ ಶೇರ್ ಮಾಡ್ತಿಲ್ಲ ಮತ್ತು ಲೈಕ್ಗಳೇ ಆಗ್ತಿಲ್ಲ. ಜಾಸ್ತಿ ಲೈಕ್ ಮಾಡಿರಿ. ಸೊ ನೀವೇನು ಲೈಕ್ ಮಾಡೋಕ್ಕೆ ದುಡ್ಡು ಕೊಡಬೇಕಾ? ಲೈಕ್ ಮಾಡೋಕ್ಕೂ ದುಡ್ಡು ಕೊಡೋಂಗಿಲ್ಲ, ಸಬ್ಸ್ಕ್ರೈಬ್ ಮಾಡೋಕ್ಕೂ ದುಡ್ಡು ಕೊಡೋಂಗಿಲ್ಲ. ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಲೈಕ್ ಮಾಡಿರಿ ನಿಮ್ಗೆ ಇಷ್ಟ ಆಗಿದ್ದರೆ. ಓಕೆನಾ ಫ್ರೆಂಡ್ಸ್? ಬಾಯ್. ಸಿಗೋಣ ನಾಳಿನ ವೀಡಿಯೋದಲ್ಲಿ.